ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ. ತತ್ವಶಾಸ್ತ್ರ, ನೀತಿಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ಆಯಾಮಗಳನ್ನು ನಾವು ಗುರುತಿಸಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೋದು. ಸ್ತ್ರೀಷು ದುಷ್ಟಾಸು ಅಶ್ನೇಯ ಜಾಯತೆ ವರ್ಣಸಂಕರ ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಜ್ಞ. ಮಹಿಳೆಯರು, ಶೂದ್ರರು, ಪಾಪಯೋನಿಗಳು ಅವರನ್ನು ಕಡೆಗಣ್ಣಿನಿಂದ ನೋಡತಕ್ಕಂಥದ್ದೇ ಸರಿ. ಅದಕ್ಕೆ ಗೀತೆಯ ಆಧಾರ ಇದೆ ಅಂಥೇಳಿ ಬುದ್ಧ ಒಂದ್ಸಲ ಕೇಳ್ತಾನೆ, ಹೌದಾ, ನಾನು ಹೇಳ್ತಾ ಇರೋದು ಧರ್ಮಶಾಸ್ತ್ರಕ್ಕೆ ವಿರೋಧ ಇದೆಯಾ? ಅದನ್ನೆಲ್ಲ ಸ್ವಲ್ಪ ರೀರೈಟ್ ಮಾಡೋಕ್ಕೆ ಹೇಳಿಬಿಡ್ರಿ. ನಾನು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತಲೂ ಅವರೇ ಅದನ್ನು ಅರ್ಥ ಮಾಡಿಕೊಂಡು ಇದು ಸಾಮಾಜಿಕವಾಗಿ ಆಪ್ಯಾಯಮಾನವಾಗಿರ್ತಕ್ಕಂಥದ್ದೇನೂ ಅಲ್ಲ ಅಂಥೇಳಿ ಅವರಿಗೆ ಅನ್ನಿಸ್ಬೇಕಾಗಿತ್ತು ಅಂತ. ಭಗವದ್ಗೀತೆಯನ್ನು ಕುರಿತಂತೆ 4 ಮಾತನಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಸೇರಿದ್ದೀವಿ ಅಂತ ಇಟ್ಕೊಳ್ಳಿ. ನಂದೊಂದು ಪುಸ್ತಕ ಇದೆ, ಭಗವದ್ಗೀತೆ ಒಂದು ಅವಲೋಕನ ಅಂಥೇಳಿ, ಸಮಗ್ರವಾದಂಥ ಒಂದು ಚರ್ಚೆಯನ್ನು ಮಾಡಿರುವಂಥ ಪುಸ್ತಕ ಅದು. ಇಂಗ್ಲೀಷು, ತೆಲುಗು, ಕನ್ನಡ 3 ಭಾಷೆಗಳಲ್ಲಿ ಅದು ಲಭ್ಯ ಇದೆ. ಭಗವದ್ಗೀತೆ ಬಗ್ಗೆ ಪ್ರವಚನಗಳಿಗೇನು ಕೊರತೆ ಇಲ್ಲ ನಮ್ಮ ದೇಶದಲ್ಲಿ. ದಿನ ಬೆಳಗಾದರೆ ಅಲ್ಲಿ ಗೀತಾ ಜ್ಞಾನ ಯಜ್ಞ, ಇಲ್ಲಿ ಇನ್ನೇನೋ ಈಗ ನಡೀತಾ ಇರುತ್ತೆ. ಚರಿತ್ರೆಯ ದೃಷ್ಟಿಯಿಂದ ಇದನ್ನು ಚರ್ಚೆ ಮಾಡತಕ್ಕಂಥದ್ದು, ಸಾಮಾಜಿಕವಾಗಿ ಅದರ ಪರಿಣಾಮ ಏನಾಗಿದೆ ಅನ್ನೋದನ್ನು ವಿಶ್ಲೇಷಿಸಬೇಕಾದ್ದು ಬಹಳ ಮುಖ್ಯ. ನಮಗೆ ಭಗವದ್ಗೀತೆ ಅಂತಂದರೆ ಕೆಲವು ಐತಿಹ್ಯಗಳಿವೆ. ಅದನ್ನು ಬಿಟ್ಟರೆ ಅದನ್ನು ಬರೆದವ್ರು ಯಾರು, ಎಲ್ಲಿದ್ದರು ಅವ್ರು ಬರೆದವರು, ಯಾವ ಕಾಲದಲ್ಲಿ ಬರೆದಿದ್ದು, ಇದ್ರ ಬಗ್ಗೆ ನಿಷ್ಕೃಷ್ಟವಾಗಿ ಏನೂ ಗೊತ್ತಿಲ್ಲ. ಅದು ಯಾವ ಕಾಲದ್ದು ಅನ್ನೋದು ಕೂಡ ತಿಳಿದಿಲ್ಲ. 3ನೇ ಶತಮಾನದ್ದು ಇರಬಹುದು ಅಂತೇಳಿ ಸಾಮಾನ್ಯವಾಗಿ ಇರೋ ಅಭಿಪ್ರಾಯ. ಆದರೆ ವಿಪರೀತ ಸಂಪ್ರದಾಯಕ್ಕೆ ಕಟ್ಟು ಬಿದ್ದವರು ಅದು 20,000 ವರ್ಷ ಹಿಂದೆ ಬಂದಿತ್ತೇನೋ ಅನ್ನೋ ರೀತಿ ಮಾತನಾಡ್ತಾರೆ. ಆದರೆ ಗ್ರಂಥವನ್ನು ಅವಲೋಕನೆ ಮಾಡಿದ್ರೆ ಅದು ಬಹುಶಃ 3ನೇ ಶತಮಾನಕ್ಕಿಂತ ಹಿಂದಿನದು ಇರಲಾರ್ದು ಅಂಥೇಳಿ ಅನೇಕರು ತೀರ್ಮಾನ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಯುದ್ಧದ ಹಿನ್ನೆಲೆ, ಸಮಾಜದ ಆಂತರಿಕ ಸಂಘರ್ಷದ ಸೂಚನೆ ಇವೆರಡೂ ಕೂಡ ಭಗವದ್ಗೀತೆಯಲ್ಲಿ ಒಂದು ರೀತಿಯಲ್ಲಿ ಪ್ರತಿಫಲನವಾಗಿದೆ. ಆಂತರಿಕ ಸಂಘರ್ಷದ ಸ್ವರೂಪವನ್ನೇನಾದ್ರೂ ಅದು ತಿಳಿಸುತ್ತಾ ಅಂತಲೂ ನೋಡಬಹುದು. ಇವತ್ತು ಕುರುಕ್ಷೇತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಯುದ್ಧ ಆಗೋ ಜಾಗ ಎಲ್ಲಿದೆ ಅಂತ ಅನುಮಾನ ಬರುತ್ತೆ. ಗೀತೆಯನ್ನು ಇಲ್ಲೇ ಬೋಧನೆ ಮಾಡಿದ್ದು ಅಂತ ಒಂದು ಜಾಗ ತೋರಿಸ್ತಾರೆ. ಅಲ್ಲಿ ಊರಿಂದ 1-2 ಕಿಲೋಮೀಟರ್ ದೂರದಲ್ಲಿ ಇಂಥದೇ ಜಾಗದಲ್ಲಿ ಉಪದೇಶ ನಡೀತು. ಸೊಗಸಾದಂಥ ನಾಲೆ ನಿರ್ಮಾಣ ಆಗಿದೆ ಇವಾಗ ಆ ಜಾಗದಲ್ಲಿ. ಅದು ಅಷ್ಟು ಮುಖ್ಯವಲ್ಲ, ಗೌಣವಾದಂಥ ವಿಷಯ. ನಿಜಕ್ಕೂ ಯುದ್ಧ ನಡೀತೆ, ಭಗವದ್ಗೀತೆಯನ್ನು ಯುದ್ಧದ ಸಂದರ್ಭದಲ್ಲಿ ಬೋಧನೆ ಮಾಡಲಾಯಿತೆ, ಇವೆಲ್ಲ ಯೋಚನೆ ಮಾಡ್ಬೋದಾದಂಥ ವಿಷಯವೇ. ಆದರೂ ಅನಗತ್ಯ ಅಂತ ಕಾಣುತ್ತೆ. ಅದರಲ್ಲಿ ಏನು ಹೇಳಲಾಗಿದೆ ಮತ್ತು ಯಾವ ದೃಷ್ಟಿಕೋನ ಪ್ರತಿಫಲಿತವಾಗಿದೆ ಅನ್ನೋದು ಮುಖ್ಯ ಹೊರತು ನಿಜಕ್ಕೂ ಚಾರಿತ್ರಿಕವಾಗಿ ಅದು ಅದೇ ಸಂದರ್ಭದಲ್ಲಿ ನಡೆದಿದ್ದಂಥದ್ದು ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಯುದ್ಧದಿಂದ ಏನೇನೆಲ್ಲ ವಿಪತ್ತು ಸಂಭವಿಸಬಹುದು ಅನ್ನೋದರ ಚಿತ್ರಣ ಇದೆ. ಸಾಮಾನ್ಯವಾಗಿ ಗುಪ್ತರ ಯುಗದ ನಂತರ ನಮ್ಮ ದೇಶದಲ್ಲಿ ಯುದ್ಧಗಳು ಸತತವಾಗಿ ಜರುಗಿವೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇದು ಗುಪ್ತರ ಕಾಲಕ್ಕೆ ಸೇರಿದ್ದೇ ಗ್ರಂಥ ಇರಬಹುದು ಅಂತ. ಕಳಿಂಗ ಯುದ್ಧ ಆಯಿತು ಅಶೋಕನ ಕಾಲದಲ್ಲಿ. ನಂತರವೂ ಅಶೋಕ ತನ್ನ ರಾಜ್ಯದ ವಿಸ್ತರಣೆಯನ್ನೇನು ನಿಲ್ಲಿಸಲಿಲ್ಲ. ಇತಿಹಾಸದ ಪುಸ್ತಕಗಳಲ್ಲಿ ನಮ್ಗೆ ಹೇಳ್ತಾರೆ, ಅವನಿಗೆ ಕರುಣೆ ಉಕ್ಕಿ ಬಂದುಬಿಡ್ತು ಯುದ್ಧದಲ್ಲಿ ಆದಂಥ ಹಿಂಸೆಯನ್ನೆಲ್ಲ ನೋಡಿ. ಆದ್ದರಿಂದ ಹಿಂಸೆಗೆ ಇನ್ನು ಕಾರಣ ಆಗಬಾರ್ದು ಯುದ್ಧದಿಂದಾಗಿ ಅನ್ನೋದ್ರಿಂದ ಅವನು ಅದೆಲ್ಲ ಬಿಟ್ಟುಬಿಟ್ಟ ಅಂತ.
ಅದೇ ಚರಿತ್ರೆಯಲ್ಲಿ ದಾಖಲಾಗಿರೋ ಹಾಗೆ ಆ ಒಂದು ಪ್ರಸಂಗ ಆದಮೇಲೂ ಅವನು ತನ್ನ ರಾಜ್ಯ ವಿಸ್ತರಣೆಯನ್ನೇನು ನಿಲ್ಲಿಸಲಿಲ್ಲ. ಶ್ರೀಲಂಕಾ ತನಕ ಬಂದ, ಇನ್ನೊಂದು ಕಡೆ ಹೋದ ಅಂತೆಲ್ಲ ಹೇಳ್ತಾರೆ. ಅದರಿಂದ ಒಂದು ಉಪದೇಶದಿಂದ ಯಾವುದೋ ಯುದ್ಧದ ಪರಿಸ್ಥಿತಿ ಸಂಪೂರ್ಣವಾಗಿ ಬಗೆಹರಿಸಬಹುದು ಇತ್ಯಾದಿ ಭಗವದ್ಗೀತೆಯಲ್ಲಿ ಉಕ್ತವಾಗಿದೆ ಅನ್ನೋದೆಲ್ಲನೂ ಒಂದು ರೀತಿಯ ಅತಿಶಯೋಕ್ತಿ ಅಂತ ಹೇಳ್ಬೋದು. ತತ್ವಶಾಸ್ತ್ರ, ನೀತಿಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ಆಯಾಮಗಳನ್ನು ನಾವು ಗುರುತಿಸಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೋದು. ಯುದ್ಧದ ಪರಿಕರಗಳು, ತಂತ್ರ ಇತ್ಯಾದಿಗಳಿಗೂ ಹೆಚ್ಚಿದ್ದಂತೆ ತೋರೋದಿಲ್ಲ. ಪ್ರಸ್ತಾಪ ಇದೆ, ಮತ್ತು ಇಡೀ ಮೊದಲನೇ ಅಧ್ಯಾಯ ಯುದ್ಧದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಟ್ಟಿದೆ. ಏನೇನೆಲ್ಲ ಅನಾಹುತ ಆಗುತ್ತೆ ಯುದ್ಧದಿಂದ, ಸಮಾಜದಲ್ಲಿ ಎಷ್ಟು ಅಸ್ತವ್ಯಸ್ತತೆ ಮೂಡುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಅಲ್ಲಿ ಚಿತ್ರಿಸಲಾಗಿದೆ. ಅಲ್ಲಿ ಬರೋ ಪ್ರಶ್ನೆ ಮುಖ್ಯವಾಗಿ ಎಷ್ಟೊಂದು ಜನ ಹತರಾಗ್ತಾರೆ, ಎಷ್ಟೊಂದು ಮಂದಿ ವಿಧವೆಯರಾಗ್ಬಿಡ್ತಾರೆ, ಅದರಿಂದ ಸಮಾಜದಲ್ಲಿ ತುಮುಲ ಎಷ್ಟು ಉಂಟಾಗ್ಬಿಡುತ್ತೆ, ಇಂಥದ್ದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಪಿಡುಗು ಒಂದು ರೀತಿ ಇರೋದಿಲ್ಲ, ಹಲವು ರೀತಿಯ ಪಿಡುಗುಗಳನ್ನು ಎದುರಿಸಬೇಕಾಗತ್ತೆ ಅಂಥೇಳಿ ಅದರಲ್ಲಿ ಬರೆದಿದ್ದಾರೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ವರ್ಣ ವಿಭಜನೆಗೆ ಆತಂಕ ಮೂಡಿಬಿಡುತ್ತೆ ಅನ್ನತಕ್ಕಂಥ ಸೂಚನೆಯನ್ನು ಮೊದಲನೇ ಅಧ್ಯಾಯದಿಂದಲೇ ನಾವು ಅದರಲ್ಲಿ ಕಾಣ್ಬೋದು. ಜನ ಸಾಯ್ತಾರೆ, ಏನೇನೋ ಸಂಕಷ್ಟಗಳು ಉಂಟಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಲಭೂತವಾಗಿ ಭಗವದ್ಗೀತೆ ಕರ್ತೃವಿನ ಮನಸ್ಸಿನಲ್ಲಿರ್ತಕ್ಕಂಥದ್ದು ವರ್ತಮಾನದಲ್ಲಿ ವರ್ಣಸಂಕರ ಅನ್ನತಕ್ಕಂಥದ್ದು ಹೆಚ್ಚು ಹೆಚ್ಚು ಕಾಣಬರ್ತಾ ಇದೆ. ಯಾವುದು ಅನೂಚಾನವಾಗಿ ಹೀಗಿರಬೇಕು ಅಂಥೇಳಿ ನಿಗದಿಗೊಳಿಸಲಾಗಿತ್ತು ಧರ್ಮಶಾಸ್ತ್ರದಲ್ಲಿ ಅಂತ ಹೇಳ್ತಾರೋ ಅದಕ್ಕೆ ಚ್ಯುತಿ ಉಂಟಾಗತಕ್ಕಂಥ ಸಂಭವ ಇದೆ ಅನ್ನೋದನ್ನು ನಾವು ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲೇ ಕಾಣ್ತೇವೆ. ವರ್ಣ ವಿಭಜನೆಗೆ ಆತಂಕ ಮೂಡುತ್ತದೆ ಅನ್ನೋ ಸೂಚನೆ ಅಂತೂ ಬಹಳ ಸ್ಪಷ್ಟವಾಗಿ ನಿಖರವಾಗಿ ನಿರೂಪಿಸಲ್ಪಟ್ಟಿದೆ. ನೋಡಿ, ಒಂದು ಕಡೆ ಹೇಳ್ತೇನೆ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಜ್ಞ. ಎಲ್ಲದಕ್ಕಿಂತ ಅವನಿಗೆ ಬಾಧೆ ಇಷ್ಟೊಂದು ಕುಟುಂಬಗಳು ನಶಿಸಿ ಹೋಗ್ಬೋದಲ್ಲ ಅನ್ನೋದಲ್ಲ, ವರ್ಣಸಂಕರ ಆಗಿಬಿಡುತ್ತೆ. ಅದು ಒಂದು ಅರ್ಥದಲ್ಲಿ ಈ ವರ್ಣಸಂಕರ ಅನ್ನತಕ್ಕಂಥದ್ದು ಸಮಾಜದಲ್ಲಿ ನಿಯಮಿತವಾಗಿ ಇರಬೇಕು ಅಂತ ಯಾವುದನ್ನು ಉದ್ಘೋಷ ಮಾಡಿದ್ರೋ ಅದನ್ನೇ ಹೆಚ್ಚು ಹೆಚ್ಚು ಗಟ್ಟಿಗೊಳಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥ ಗ್ರಂಥ ಭಗವದ್ಗೀತೆ. ನೋಡಿ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ. ಯುದ್ಧದಲ್ಲಿ ಗಂಡಂದ್ರೆ ಸತ್ತು ಹೋಗ್ಬಿಟ್ರೆ ಸ್ತ್ರೀಯರು ಏನಾಗಬಹುದು, ಏನೇನೋ ಅನಾಹುತ ಆಗುತ್ತೆ ಅಂತಲೇ ಇಟ್ಕೊಂಡು, ಪುರುಷರು ಏನು ಅನಾಹುತಕ್ಕೆ ಕಾರಣ ಆಗೋದಿಲ್ವಾ? ಬರೀ ಸ್ತ್ರೀಗಳು ಮಾತ್ರ ಏನು ನೀವು ನೈತಿಕವಾಗಿ ಏನೇನು ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳ್ತೀರೋ ಅವರು ಮಾಡದೇ ಇದ್ರೆ ಸಾಕು, ಅಂಥದ್ರ ಪ್ರಸ್ತಾಪ ಬರೋದಿಲ್ಲ ಇಲ್ಲಿ. ಇನ್ನೊಂದು ಪದೇ ಪದೇ ಬರೋದು, ಯುದ್ಧ ಆಗತ್ತೆ, ಅನೇಕರು ಸತ್ತು ಹೋಗ್ಬಿಡ್ತಾರೆ. ಪತಂತಿ ಪಿತರೋಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತ. ಜನರ ಜೀವನ ಅಸ್ತವ್ಯಸ್ತ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಕಾಳಜಿ ಸತ್ತೋದವ್ರಿಗೆ ಪಿಂಡ ಇಡೋರು ಇರೋದಿಲ್ಲ ಅಂತ, ಮಕ್ಕಳೆಲ್ಲ ಇರೋದಿಲ್ಲ, ಏನಪ್ಪ ಆಗತಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸ್ವಜನಂ ಹಿ ಕಥಂ ಹತ್ವ ಸುಖಿನ ಶ್ಯಾಮ ಮಾಧವ ಅನ್ನೋದೊಂದು ಖಂಡಿತವಾಗಲೂ ಆಪ್ಯಾಯವಾದಂಥ ಒಂದು ಮಾತು ಬರುತ್ತೆ. ನಮ್ಮವರನ್ನೇ ನಾವು ಕೊಂದು ಏನು ಸುಖ ಅನುಭವಿಸೋದ್ರಿ ಅನ್ನೋ ಒಂದು ಮಾತು ಬರುತ್ತೆ. ಆದರೆ ಸಂಕರ ಅನ್ನತಕ್ಕಂಥದ್ದು ಎಷ್ಟೊಂದು ಮುಖ್ಯವಾದಂಥ ಪ್ರಶ್ನೆಯಾಗಿ
ಭಗವದ್ಗೀತೆಯನ್ನು ಕಾಡಿದೆ ಅಂದರೆ ಅದೇ ಪ್ರಮುಖವಾದಂಥ ಒಂದು ವಿಷಯ ಆಗಿದೆ ರೀ. ಸಂಕರೋ ನರಕಾಯ ಇವ ಅಂತ ಹೇಳಿದೆ ಆಗಲಿ, ಕುಲಜ್ಞಾನಾಂ ಕುಲಸ್ಯ. ಒಂದು ಕಡೆ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ ಅಂತ, ನಮ್ಮವರನ್ನೇ ಕೊಂದು ನಾವು ಹೇಗಪ್ಪ ಸುಖ ಅನುಭವಿಸೋದು? ಅಲ್ಲಿ ಯುದ್ಧ ವರ್ಜ್ಯ ಅನ್ನತಕ್ಕಂಥ ದೃಷ್ಟಿ ಏನೋ ಇದೆ. ಒಟ್ಟಿನಲ್ಲಿ ಸಾಮಾಜಿಕ ತಲ್ಲಣಕ್ಕೆ ಪರಿಹಾರ ದೊರೆತೀತು ಅನ್ನೋ ಆಶಯ ಒಂದು ರೀತಿಯಲ್ಲಿ ಮೂಲಭೂತವಾಗಿ ಪ್ರತಿಫಲಿತವಾಗಿದೆ ಅನ್ನೋದೇ ಮುಖ್ಯ. ಅಂದರೆ ತುಮುಲರಹಿತವಾದಂಥ ಒಂದು ಸಾಮಾಜಿಕ ವ್ಯವಸ್ಥೆ, ವ್ಯಕ್ತಿಗತವಾದಂಥ ಆದರ್ಶ ಜೀವನ, ಇದನ್ನೆಲ್ಲ ಹೇಗೆ ನಿಯೋಜನೆ ಮಾಡೋದು? ಇಂಥ ಪ್ರಶ್ನೆಗಳನ್ನು ಎತ್ತಿರೋದು ಭಗವದ್ಗೀತೆ ಇವತ್ತು ಕೂಡ ಪ್ರಸ್ತುತವಾಗೋದಕ್ಕೆ ಒಂದು ಕಾರಣ ಇದೆ. ಯುದ್ಧದಲ್ಲಿ ಅಂತ್ಯವಾಗತಕ್ಕಂಥ ಸಂಘರ್ಷ ತೊಡೆದು ಹಾಕುವ ಬಗೆಗಿಂತಲೂ ವ್ಯಕ್ತಿಗತ ಜೀವನದಲ್ಲಿ ಮೌಲ್ಯ, ಶಿಸ್ತು, ಬೌದ್ಧಿಕ ತಿಳಿವಳಿಕೆ ಇವಕ್ಕೆಲ್ಲ ಘಾಸಿ ಉಂಟಾಗತ್ತೇನೋ ಅನ್ನತಕ್ಕಂಥ ಒಂದು ಪ್ರಶ್ನೆ ಗೀತೆಯ ಕರ್ತೃವಿನ ಮನಸ್ಸಿನಲ್ಲಿ ಬಹಳ ಗಾಢವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ವಿ.ಕೆ. ರಾಜವಾಡೆ ಅಂತ ಒಬ್ಬರಿದ್ರು, ಇತಿಹಾಸ ತಜ್ಞರು, ಬಹಳ ಪ್ರಸಿದ್ಧ ಇತಿಹಾಸಕಾರರು ಮಹಾರಾಷ್ಟ್ರದಲ್ಲಿ. ಅವರು ಒಂಥರ ತಮಾಷೆ ಆದಂಥ ಟೀಕೆ ಮಾಡಿದರು ಭಗವದ್ಗೀತೆ ಬಗ್ಗೆ. ಸಂಸ್ಕೃತ ವಿದ್ವಾಂಸರವರು. ಸಂಸ್ಕೃತ ವ್ಯಾಕರಣ ದೋಷಗಳು ಎಷ್ಟೊಂದಿವೆ ಭಗವದ್ಗೀತೆ ಅಂತಂದರೆ, ಇದನ್ನು ಬರೆದವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚು ವ್ಯಾಕರಣ ಗೊತ್ತಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅಂದರೆ ಮುಖ್ಯವಾಗಿ ಭಾಷೆಯ ಸ್ಖಾಲಿತ್ಯವನ್ನು ಚಿಂದಿ ಮಾಡಬೇಕು ಅಂತೆಲ್ಲ ಅವ್ರ ದೃಷ್ಟಿ ಇದ್ದಿದ್ದು. ಲೋಪಗಳು ಬೇಕಾದಷ್ಟಿದೆ ಅಂಥೇಳಿ ಭಗವದ್ಗೀತೆ ಬಗ್ಗೆ ನಮ್ಮ ದೇಶದ ಎಲ್ಲ ಮೂಲೆಗಳಲ್ಲೂ ಆವಾಗ ಉಪನ್ಯಾಸಗಳು, ಚರ್ಚೆಗಳು ನಡೀತಾ ಇರುತ್ತೆ. ಒಂದು 10 ವರ್ಷದ ಹಿಂದೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಪುಣೆಯಲ್ಲಿ ಯಾರೋ ಒಬ್ಬ ಆಧುನಿಕ ಶಂಕರಾಚಾರ್ಯ ಭಗವದ್ಗೀತೆ ಬಗ್ಗೆ ಒಂದು ಉಪನ್ಯಾಸ ನೀಡಿದ್ದ. ಅವರು ಸ್ಪಷ್ಟವಾಗಿ ಹೇಳಿದ್ದಂಥ ಮಾತು ಏನಂತಂದರೆ, ಮಹಿಳೆಯರು, ಶೂದ್ರರು, ಪಾಪಯೋನಿಗಳು, ನಾನು ಅವ್ರು ಹೇಳಿದ್ದೇ ಮಾತನ್ನು ಉದ್ಧರಿಸ್ತಾ ಇದ್ದೀನಿ, ನಂದೇನೂ ಇಲ್ಲ ಇದರಲ್ಲಿ. ಮಹಿಳೆಯರು, ಶೂದ್ರರು, ಪಾಪಯೋನಿಗಳು, ಅವರನ್ನು ಕಡೆಗಣ್ಣಿನಿಂದ ನೋಡತಕ್ಕಂಥದ್ದೇ ಸರಿ, ಅದಕ್ಕೆ ಗೀತೆಯ ಆಧಾರ ಇದೆ ಅಂತ ಹೇಳಿದರು. ಅಂದರೆ ಗೀತೆಯನ್ನು ಯಾವ ರೀತಿಯಲ್ಲಿ ಅರ್ಥೈಸೋದಕ್ಕೆ ಕೆಲವರಿಗೆ ಲಾಲಸೆ ಇದೆ ಅನ್ನೋದು ಅದನ್ನು ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಖುದೀರಾಮ್ ಬೋಸ್ ಅಂತಕ್ಕಂಥವನು ನೇಣಗಂಬವನ್ನು ಏರುವಾಗ ಭಗವದ್ಗೀತೆಯನ್ನು ತನ್ನ ಜೊತೆಲಿ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಅವನು ಆ ರೀತಿಯಲ್ಲಿ ಭಗವದ್ಗೀತೆಯನ್ನು ಶ್ರೇಷ್ಠವಾದಂಥ ಗ್ರಂಥ ಅಂತ ಭಾವಿಸಿದರೆ, ಈ ಶಂಕರಾಚಾರ್ಯರು ಹೇಳ್ತಾರೆ ಮಹಾಪಾಪಯೋನಿಗಳು ಮಹಿಳೆಯರು, ಶೂದ್ರರು, ಅದು ಸರಿ ಇದೆ, ಗೀತೆ ಅದನ್ನು ಸಮರ್ಥಿಸುತ್ತೆ ಅಂತೇಳಿ. ನೋಡಿ ನೀವು ಯಾರ್ಯಾರು ಪುಕಟಿಯಾಗಿ ಭಗವದ್ಗೀತೆಯ ಪುಸ್ತಕಗಳನ್ನು ಹಂಚುತ್ತಾರೆ ಅಂತ. ಬಿರ್ಲಾಗಳು, ಠಾಕರ್ಸಿಗಳು ಬೇಕಾದಷ್ಟು ಪುಸ್ತಕಗಳನ್ನು ಹಂಚ್ತಾರೆ, ಲಕ್ಷಗಟ್ಟಲೆ ಪುಸ್ತಕಗಳನ್ನು ಹಂಚ್ತಾರೆ. ಅದರಿಂದ ಲಾಭ ಪಡಿಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರ ಪ್ರಕಾರ ಸಚ್ಚಾರಿತ್ರ್ಯವನ್ನು ಮೂಡಿಸೋದಕ್ಕೆ ಈ ಪುಸ್ತಕ ಬಹಳ ದೊಡ್ಡ ಸಾಮಗ್ರಿ ಅನ್ನೋ ಭಾವನೆ ಇದೆ. ಅದೇ ಇದೆಯಾ ಅಥವಾ ಜನಗಳನ್ನು ದಿಗ್ಮೂಢರನ್ನಾಗಿ ಮಾಡಬೇಕು ಅನ್ನೋದಿದೆಯಾ ಅಂತ ಯೋಚನೆ ಮಾಡಬೇಕು. ಏನೇ ಇರಲಿ, ಮೂಲತಃ ಭಗವದ್ಗೀತೆಗೆ ಇರ್ತಕ್ಕಂಥದ್ದು ಸಾಮಾಜಿಕ ಮತ್ತು ನೈತಿಕ ಜಿಜ್ಞಾಸೆ. ಸಾಮಾಜಿಕವಾಗಿ ಏನು ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದು ಒಂದು ಕಡೆ, ನೈತಿಕತೆ ಅನ್ನೋದಕ್ಕೆ ಪ್ರಾಧಾನ್ಯ ಏನಾದರೂ ಕಡಿಮೆ ಆಗಿಬಿಡುತ್ತೋ ಅನ್ನೋದು ಇನ್ನೊಂದು ಕಡೆ. ಬೇಕಾದಷ್ಟು ರೂಪಗಳನ್ನು ಪಡೆದಿದೆ ಇದು. ಭಾಷ್ಯ ಬರೀಬಹುದು, ಯಾವುದೇ ಒಂದು ತತ್ವಶಾಸ್ತ್ರೀಯ ಪ್ರಮೇಯವನ್ನು ನೀವು ಬೇರೆಯವ್ರಿಗೆ ತಿಳಿಸಬೇಕು ಅನ್ನೋದಾದರೆ
ಈ ರೀತಿಯ ಸಂವಾದದ ಮುಖಾಂತರ ತಿಳಿಸ್ಬೋದು, ಒಂದು ಗ್ರಂಥ ಬರೆಯೋದ್ರ ಮುಖಾಂತರ ಇರ್ಬೋದು, ಒಂದು ವ್ಯಾಖ್ಯಾನ ಬರೆಯೋದ್ರ ಮುಖಾಂತರ ಇರ್ಬೋದು. ನಮ್ಮಲ್ಲಿ ಪ್ರಬೋಧ ಚಂದ್ರೋದಯ ಅಂತ ಒಂದು ಸಂಸ್ಕೃತ ನಾಟಕ ಇದೆ. ನಾಟಕದಲ್ಲಿ ತತ್ವಶಾಸ್ತ್ರದ ಜಿಜ್ಞಾಸೆ ನಡೆದಿದೆ. ಲೋಕಾಯುತರನ್ನು ಖಂಡಿಸೋದಕ್ಕೋಸ್ಕರ ಬರೆದಿರ್ತಕ್ಕಂಥ ಗ್ರಂಥ ಅದು. ಆನಂದ ಬುದ್ಧನನ್ನು ಕೇಳ್ತಾ ಇರ್ತಾನೆ ಆವಾಗ ಪ್ರಶ್ನೆ, ಜೀವಪ್ಪ ನೀವೇನೇನೋ ಹೇಳ್ತಾ ಇದ್ದೀರಿ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದೆಯಲ್ಲ ನೀವು ಹೇಳ್ತಾ ಇರೋದು ಅಂತ. ಬುದ್ಧ ಒಂದು ಸಲ ಕೇಳ್ತಾನೆ, ಹೌದಾ, ನಾನು ಹೇಳ್ತಾ ಇರೋದು ಧರ್ಮಶಾಸ್ತ್ರಕ್ಕೆ ವಿರೋಧ ಇದೆಯಾ? ಅದನ್ನೆಲ್ಲ ಸ್ವಲ್ಪ ರೀರೈಟ್ ಮಾಡೋಕ್ಕೆ ಹೇಳಿಬಿಡ್ರಿ ಅಂತ. ನಾನು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತಲೂ ಅವರೇ ಅದನ್ನು ಅರ್ಥ ಮಾಡಿಕೊಂಡು ಇದು ಸಾಮಾಜಿಕವಾಗಿ ಆಪ್ಯಾಯಮಾನವಾಗಿರ್ತಕ್ಕಂಥದ್ದೇನೂ ಅಲ್ಲ ಅಂಥೇಳಿ ಅವರಿಗೆ ಅನ್ನಿಸ್ಬೇಕಾಗಿತ್ತು ಅಂತ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಬಹಳ ಮುಖ್ಯವಾದಂಥ ಮಾತೇನು ಭಗವದ್ಗೀತೆಯಲ್ಲಿ, ಮಾಮೇಕಂ ಶರಣಂ ವ್ರಜ ಅಂತ. ನನ್ನ ಕೈಂಕರ್ಯವನ್ನು ನೀನು ಮುಖ್ಯವಾದಂಥ ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಂಡು ನಡತೆಯನ್ನು ಆ ರೀತಿಯಲ್ಲಿ ರೂಪಿಸ್ಕೊ ಅನ್ನೋದು ಬಹಳ ಮುಖ್ಯವಾದಂಥ ಸಂದೇಶ ಭಗವದ್ಗೀತೆ. ನೋಡಿ, ಮೊದಲನೇ ಅಧ್ಯಾಯವನ್ನು ನಾವು ಅರ್ಜುನ ವಿಷಾದ ಯೋಗ ಅಂತ ಕರಿತೀವಿ. ಅಲ್ಲ, ಪ್ರಶ್ನೆಗಳ ಬೇಕಾದಷ್ಟು ಪ್ರಶ್ನೆಗಳು ಸುರಿಮಳೆ ಮಾಡಲಾಗಿದೆ. ಸಮುದಾಯದ ಹಿತಕ್ಕೆ ಮಾರಕವಾದ್ದು ಅಂಥೇಳಿ ಆರಂಭವಾಗುತ್ತೆ. ವಿಷಾದಕ್ಕೆ ಕಾರಣ ಇದೆ. ಬುಡಕಟ್ಟು ಜೀವನ, ಅದರಲ್ಲಿ ಯಾವ ಸಮಾನತೆ ಇತ್ತು ಅದು ಅಂತ್ಯಕ್ಕೆ ಬೀಳ್ತಾ ಇದೆ. ಕುಲಕ್ಷಯ ಕೃತಂ ದೋಷಂ, ಏನು ಯಾವುದೋ ಒಂದು ರೀತಿಯಲ್ಲಿ ಏರ್ಪಟ್ಟಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಮಾರಕವಾಗಿರೋ ಹಾಗಿದೆಯಲ್ಲ ಇದು. ಮಹಾಭಾರತದಲ್ಲಿ ಈ ಪ್ರಶ್ನೆ ಎತ್ತಲಾಗಿದೆ. ಯುದ್ಧ ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರ ಹಸ್ತಿನಾಪುರಕ್ಕೆ ಹೊರಟಿದ್ದಂತೆ ರಥ ಏರಿ. ದಾರಿಯಲ್ಲಿ ಎಲ್ಲ ಬೇಕಾದಷ್ಟು ಜನ ನಿಂತ್ಕೊಂಡು ಉಗೆ ಹೇಳಿ ಹೊಸ ಮಹಾರಾಜ ಬಂದ ಅಂತ ಅವನಿಗೆ ಸ್ವಾಗತ ಕೊಡೋದಕ್ಕೆ. ಅಲ್ಲಿ ಯಾರೋ ಒಬ್ಬ ಇದ್ದವನು ಮುಂದೆ ಬಂದು ಹೇಳಿದಂತೆ, ನಿನ್ನ ಕೈಯೆಲ್ಲ ರಕ್ತ ಸಿಕ್ತವಾಗಿದೆ, ಅಷ್ಟೊಂದು ಜನಗಳನ್ನು ಕೊಂದಿದ್ದೀಯಾ, ನೀನು ರಾಜ ಆಗೋದಕ್ಕೆ ಅರ್ಹ ಅಲ್ಲ ಅಂತ ಹೇಳಿ ಸವಾಲೆಸೆದ್ನಂತೆ. ಮಹಾಭಾರತದಲ್ಲಿ ಹೇಳಿರೋ ಪ್ರಕಾರ ಹಾಗೆ ಸವಾಲೆಸೆದವನು ಯಾರೋ ರಾಕ್ಷಸ ಬಂದಿದ್ದಾನೆ ಅಂತ ಹೇಳಿ ಅವನ್ನ ಸದೆ ಬಡಿದು ಕೊಂದಾಕಿದ್ರು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಯಾರನ್ನು ಕೊಂದರು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಭಗವದ್ಗೀತೆ ಯಾವ ರೀತಿಯಲ್ಲಿ ಒಂದು ದೊಡ್ಡ ಅಸ್ತ್ರವಾಗಿದೆ ಒಂದು ಸಮಾಜದ ವಿಭಾಗಕ್ಕೆ ಅನ್ನೋದನ್ನು ಕೂಡ ನಾವು ಗಣನೆಗೆ ತಗೋಬೇಕು. ಸುಮಾರು 4ನೇ ಶತಮಾನಕ್ಕೆ ಸೇರಿದ್ದು ಇದು ಅಂಥೇಳಿ ಡಿ ಕೋಸಾಂಬಿ ಮುಂತಾದವರೆಲ್ಲ ಹೇಳಿರೋದನ್ನು ನಾನು ಪ್ರಸ್ತಾಪ ಮಾಡಿದೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ವೃದ್ಧಿ ವಿನಿಶ್ಚಿತೈ ಅಂತ ವಾಕ್ಯ. ಅಂದರೆ ಬ್ರಹ್ಮಸೂತ್ರ ಭಾಷ್ಯ ಅನ್ನೋದೊಂದಿದೆ. ಆ ಭಾಷ್ಯದಲ್ಲಿ ಏನೇನೆಲ್ಲ ಚರ್ಚೆಗಳು ನಡೆದಿದೆಯೋ ಅದು ಕೂಡ ನನಗೆ ಆಕರವಾಗಿದೆ ಈ ಗ್ರಂಥ ಬರೆಯೋದಕ್ಕೆ ಅನ್ನೋ ಅರ್ಥ. ಸಾಮಾನ್ಯವಾಗಿ ಬ್ರಹ್ಮಸೂತ್ರ ಭಾಷ್ಯವನ್ನು ನಾವು 3-4ನೇ ಶತಮಾನಕ್ಕೆ ಮುಂಚೆ ಏನು ಇಟ್ಕೊಂಡಿಲ್ಲ ಅಂತ ಕಾಣುತ್ತೆ. ಒಂದಂತೂ ಖಚಿತವಾಗಿ ಗೊತ್ತಿರೋದು, ಹ್ಯೂಯೆನ್ ಸಾಂಗು ಒಂದು ದಾಖಲೆ ಇದೆ ಅವನ ಕಥೆಯಲ್ಲಿ. ಯಾವನೋ ಒಬ್ಬ ರಾಜ ಇದ್ದಂತೆ, ಅವನ ಜೊತೆಯಲ್ಲಿದ್ದವರಿಗೆ ಆಜ್ಞೆ ಹೊರಡಿಸಿ ಇಡೀ ಗೀತೆಯನ್ನು ನಕಲು ಮಾಡಿಕೊಡು ನೀನು ಅಂಥೇಳಿ ಮಾಡಿಸ್ಕೊಟ್ಟ ಅಂತ. ಹೆಚ್ಚು ಕಡಿಮೆ ಆ ಸಂಬಂಧ ಮೂಲ ಧಾತು ನೋಡಿ. ಅತಿ ಮುಖ್ಯವಾದಂಥ ಪ್ರಶ್ನೆ ಬರೋದು, ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಶ್ಚ ಶಾಶ್ವತ. ಗಮನಿಸಿ ಈ ವಾಕ್ಯವನ್ನು. ಯಾವುದೋ ಒಂದು ಸಮಾಜದಲ್ಲಿರ್ತಕ್ಕಂಥ ಕಟ್ಟುನಿಟ್ಟಾದಂಥ ಸೂತ್ರಗಳಿವೆ, ಅವು ಶಾಶ್ವತ. ಆದರೆ ಶಾಶ್ವತವಾಗಿರ್ತಕ್ಕಂಥ ಜಾತಿ ಧರ್ಮಗಳು ಕುಲಧರ್ಮಗಳು ನಶಿಸಿ ಹೋಗ್ತವೆ ಈ ಯುದ್ಧದಿಂದಾಗಿ. ಆದ್ದರಿಂದ ಯುದ್ಧ ಬೇಡ.
ಪ್ರಾಣ ಹೋಗುತ್ತೆ, ಸಂಸಾರಗಳೆಲ್ಲ ಬಹಳ ಅಲ್ಲೋಲ ಕಲ್ಲೋಲವಾಗುತ್ತೆ ಅನ್ನೋದಲ್ಲ. ಜಾತಿ ಧರ್ಮ ನೋಡಿ, ಶಾಶ್ವತ ಅಂತ ಹೇಳಿದ್ಮೇಲೆ ನಶಿಸಿ ಹೋಗುತ್ತೆ ಅನ್ನೋ ಆತಂಕ ಯಾಕೆ ಬೇಕು? ಜಾತಿ ಧರ್ಮ ಈ ಒಂದು ಸೂತ್ರ ಇಡೀ ಸಮಾಜವನ್ನು ನಿರ್ದೇಶಿಸುತ್ತೆ ಅನ್ನೋದಾದರೆ ಅದು ಹೋಗ್ಬಿಡುತ್ತೆ ಅನ್ನತಕ್ಕಂಥ ಭಯ ಆದರೂ ಯಾಕೆ ಬೇಕು? ಶಾಶ್ವತವಾದ ಯಾವತ್ತಾದರೂ ನಷ್ಟ ಆಗತ್ತಾ? ನಷ್ಟ ಆಗತ್ತೆ ಅನ್ನೋದಾದ್ರೆ ಶಾಶ್ವತ ಅಲ್ಲ ಅಂತ ಅರ್ಥ. ಅಂದರೆ ಯಾವುದೇ ಒಂದು ಸಾಮಾಜಿಕ ಕಟ್ಟುನಿಟ್ಟು ಅಂತ ನಾವೇನು ಹೇಳ್ತೇವೆ ಅದು ಆಯಾ ಕಾಲಕ್ಕೆ ಕಟ್ಟುನಿಟ್ಟಾಗಿ ಉಳಿಯುತ್ತೆ ಹೊರತು ಅದು ಬದಲಾವಣೆ ಆಗದೆ ಯಾವಾಗಲೂ ಕೂಡ ಸ್ಥಿರವಾಗಿ ಹಾಗೆ ಮುಂದುವರಿಯುತ್ತೆ ಅನ್ನೋದೇನಿಲ್ಲ. ಯಾವ ದಾರ್ಶನಿಕ ಸಾಮಾಜಿಕ ಮೌಲ್ಯವನ್ನು ನಾವು ಅವಲಂಬಿಸಬೇಕು ಅನ್ನೋದು ಮುಖ್ಯ ಭಗವದ್ಗೀತೆ. ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮ ಅಷ್ಟ ಶಾಶ್ವತ ಅಂತೇಳಿ ಅದನ್ನು ನಿಗ್ರಹಿಸಬೇಕು. ಅದೇ ಪರಮಧ್ಯೇಯ. ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವ ಬದಲಾವಣೆ ಆಗತಕ್ಕಂತಹದ್ದು ಅನಿವಾರ್ಯವೋ ಅದನ್ನು ತಡೆಗಟ್ಟೋದು ಹೇಗೆ ಅನ್ನತಕ್ಕಂಥದ್ದನ್ನು ಮುಖ್ಯವಾದಂಥ ಉದ್ದೇಶವನ್ನಾಗಿಟ್ಕೊಂಡು ಭಗವದ್ಗೀತೆಯನ್ನು ರಚಿಸಲಾಗಿದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಇನ್ನೂ ಹೆಚ್ಚು ವಿಶ್ಲೇಷಣೆ ಮಾಡ್ತಾ ಹೋದರೆ ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು, ಅಲ್ಲಿ ಬರತಕ್ಕಂಥ ಚರ್ಚೆಗಳನ್ನು, ಇದಕ್ಕಿನ್ನೂ ಹೆಚ್ಚು ಪುಷ್ಟಿ ದೊರೆಯುತ್ತೆ ಅಂತ ಕಾಣುತ್ತೆ. ನೋಡೋಣ ಅದನ್ನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.